ಕುಮಾರಸ್ವಾಮಿ ಅವರು 60% ಆರೋಪ ಮಾಡಿದ್ದಾರೆ. ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದು. ಯಾರು? ಕುಮಾರಸ್ವಾಮಿ ಅವರು ಇದು 60% ಸರ್ಕಾರ ವಿಧಾನಸಭೆಯಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ತಗೊಳ್ತಾ ಇದ್ದಾರೆ ನೇರವಾಗಿನೇ. ದಾಖಲೆ ಇದೆ ಅಂತಾರೆ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವರು. ಕೇಂದ್ರದಲ್ಲಿ ಭಾಳ ಪ್ರಭಾವಿ ಖಾತೆಯನ್ನು ಹೊಂದಿರತಕ್ಕಂಥವರು. ಅವರು ಮಾತನಾಡಿದ್ದಾರೆ ಅಂದರೆ ನಾವೆಲ್ಲ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಳ್ತೇವೆ. 60% ಕಮಿಷನ್ ತಗೊಳ್ತಾ ಇದ್ದಾರೆ ಸರ್ಕಾರದಲ್ಲಿ ಅನ್ನೋ ಮಾತನ್ನೇನು ಅವ್ರು ಆಡಿದ್ದಾರೆ. ಅದು ಮುಖ್ಯಮಂತ್ರಿಗಳಾಗಲೇ ಈಗ ಅದನ್ನು ಡಿನೇ ಮಾಡಿದ್ದಾರೆ. ಮತ್ತು ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಪುರಾವೆಗಳಿದ್ದರೆ ಕೊಡಿ ಅಂತ ಹೇಳಿದ್ದಾರೆ. ನಾನು ಕೂಡ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದೇನು ಅಂದರೆ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಕೊಡಿ. ಯಾರು ತೊಗೊಂಡಿದ್ದಾರೆ, ಯಾರು 60% ಕಮಿಷನ್ ತಗೊಂಡಿದ್ದಾರೆ ಅದನ್ನು ಎಕ್ಸಾಮಿನ್ ಮಾಡಿಸೋಣ, ತನಿಖೆ ಮಾಡಿಸೋಣ. ಮತ್ತು ಅವ್ರು ಯಾರು ತೊಗೊಂಡಿದ್ದಾರೆ ಒಂದು ವೇಳೆ ಪ್ರೂವ್ ಆದರೆ ಅವ್ರ ಮೇಲೆ ಕ್ರಮನೂ ತೊಗೊಳ್ಳೋಣ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋದು ಬೇಡ. ನಿಮ್ಮ ಹತ್ರ ಡೆಫಿನೆಟ್ಟು ಪ್ರೂಫ್ ಇದ್ದರೆ ಅದನ್ನು ಕೊಡಿಯಲ್ಲ. ಈಗ ಕೆಂಪಣ್ಣವರು ನಾವು ಯಾರೂ ಹೇಳಲಿಲ್ಲ. ಮೊದಲು ಕೆಂಪಣ್ಣವ್ರು ಹೇಳಿದ ಮೇಲೆ, ಪ್ರಧಾನಮಂತ್ರಿಗಳಿಗೆ ಅವರು ಪತ್ರ ಬರೆದ ಮೇಲೆ, ಸ್ಪೆಸಿಫಿಕ್ ಕೇಸಸ್ಗಳು ಹೇಳಿದ ಮೇಲೆ ನಾವು ಅದನ್ನು ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಶುರು ಮಾಡಿದೆವು. ಆ ರೀತಿ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ಬೋದಲ್ಲ. ಅದನ್ನು ನಾವು ಖಂಡಿತವಾಗಿ ಸೀರಿಯಸ್ ಆಗಿ ತೊಗೊಳ್ತೀವಿ. ಒಂದು. ಎರಡನೇದು, ನಾನು ಕುಮಾರಸ್ವಾಮಿ ಅವರಿಗೆ ನಾನು ವೈಯಕ್ತಿಕವಾಗಿ, ಯಾಕಂದರೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಸಿ ಎಮ್ ಇದ್ದರು, ನಾನು ಡೆಪ್ಯೂಟಿ ಸಿ ಎಮ್ ಇದ್ದೆ ಕೋಲಿಷನ್ನಲ್ಲಿ. ನಾನು ಅವರಿಗೆ ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ರಾಜ್ಯಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ತಗೊಂಡು ಬನ್ನಿ. ನೀವು ಕೈಗಾರಿಕಾ ಸಚಿವರು ಹೌದು, ಮತ್ತು ಏನಿದು ಮೈನಿಂಗ್ ಇದೇನದು ಸ್ಟೀಲ್ ಮಂತ್ರಿ ಕೂಡ ಹೌದು. ಹಾಗಾಗಿ ನೀವು ಇಲ್ಲ ಸ್ಟೀಲ್ ಫ್ಯಾಕ್ಟ್ರಿ ತರ್ತೀರಾ, ಇಲ್ಲ ನೀವು ದೊಡ್ಡ ಯಾವುದಾದ್ರೂ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ತರ್ತೀರಾ. ನಿಮ್ಮ ಪ್ರಭಾವವನ್ನು ಅಲ್ಲಿ ಬಳಸಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗಾಗ್ಬೋದು ಅಥವಾ ಬೇರೆ ಯಾರಿಗಾದರೂ ಆಗ್ಬೋದು, ನೀವು ತಗೊಂಡು ಬಂದರೆ ನಿಮ್ಮ ಹೆಸರು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿಯುತ್ತೆ. ಜೊತೆಗೆ ನಮ್ಮ ಏನು ಪೂರ್ವಜರು ಮಾಡಿದ್ದು, ವಿಶ್ವೇಶ್ವರಯ್ಯನ ಸೌನವರು ಸ್ಥಾಪನೆ ಮಹಾರಾಜರಿಂದ ಪ್ರಭಾವಗೊಂಡು ಅವರು ಮಾಡಿದ್ದಂಥ ಭದ್ರಾವತಿ ಸ್ಟೀಲ್ಸ್ ಏನಿದೆ ಸೊರಗ್ತಾ ಇದೆ. ಇವತ್ತು ಅಲ್ಲಿ ಜನರಿಗೆ ಭಾಳ ಜನನ ಅವರು ತೆಗೆದುಹಾಕಿದರು. ಆ ಫ್ಯಾಕ್ಟ್ರಿ ಮುಚ್ಚುವಂಥ ಸ್ಥಿತಿಯಲ್ಲಿದೆ ಅದು ಪರ್ಮನೆಂಟಾಗಿ. ಅಂಥದ್ದನ್ನು ನೀವು ಏನಾದರೂ ಮಾಡಿ ಅದನ್ನು ರೆಜುವಿನೇಟ್ ಮಾಡಿ ಸಾವಿರಾರು ಜನರಿಗೆ ಕೆಲಸ ಕೊಡೋಂಗೆ ಮಾಡಿ, ಮತ್ತು ಬೇರೆ ಬೇರೆ ಹೊಸ ವಿಚಾರಗಳಿದ್ದಾವೆ. ಏನು ಹಿಂದಿನ ಏನೋ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂತಿತ್ತಲ್ಲ, ಅದೇ ಇರಬೇಕು ಅಂತೇನಿಲ್ಲ. ಬೇಕಾದಲ್ಲಿ ಈಗ ನಮ್ಮಲ್ಲಿ ಮಿಟ್ಟಲ್ ಅಂತ ಇದ್ದಾರೆ, ಲಕ್ಷ್ಮಿ ಮಿಟ್ಟಲ್ ಅಂತ ಇದ್ದಾರೆ. ಅವರೆಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋಗ್ಬಿಟ್ರು. ರಷ್ಯಾದಲ್ಲೆಲ್ಲ ಸ್ಟೀಲ್ ಫ್ಯಾಕ್ಟ್ರಿಗಳನ್ನು ಕೊಂಡ್ಕೊಂಡು ನಡೆಸ್ತಾ ಇದ್ದಾರೆ. ಆ ರೀತಿ ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ಕರ್ನಾಟಕದಲ್ಲಿ ನೀವು ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರೆ ಒಳ್ಳೆಯದು. ಅದನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಭಾಳ ಒಳ್ಳೆಯದು. ಸುಮ್ಮನೆ ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ, ಪುರಾವೆ ಇಲ್ಲ ಅಂತಿದ್ದಾರೆ ಸರ್. ನನಗೆ ಹಂಗೆ ಅನಿಸುತ್ತೆ. ರಾಜಕೀಯ ಆರೋಪನೇ, ಮತ್ತು ಬೇರೆ ಏನೂ ಇಲ್ಲ. ಇದ್ದರೆ ಹೇಳ್ಬೋದಲ್ಲ, ಇದ್ದರೆ ಹೇಳಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ದಾಖಲೆ ಇದೆ ಅಂದರೆ ಅದನ್ನು ಹೇಳಿದರೆ ಒಳ್ಳೆಯದು. ಇಟ್ ವಿಲ್ ಹೆಲ್ಪ್ ಅಸ್, ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ. ಸರ್, ನೀವು ಡಿನ್ನರ್ ಪಾರ್ಟಿ ಮುಗಿಸಿ ಹೋದ್ಮೇಲೆ ಸಾಕಷ್ಟು ಆಯಾಮಗಳನ್ನು ರಾಜ್ಯದಲ್ಲಿ ಪಡೆದುಕೊಳ್ತಾ ಇದೆ ಸರ್. ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಕೂಡ ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಸರ್. ನೋಡಿ, ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು
ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC/ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು, ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾಯಿತ್ತು. ಅದಕ್ಕೆ ನಾವು ಅಂದ್ಕೊಂಡು ಆಯ್ತಪ್ಪ, ಈಗ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ. ಇಲ್ಲ ಸದನ ನಡೆಯೋದು, ಅಧಿವೇಶನ ಬರ್ತಾಯಿತ್ತು, ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾಯಿತ್ತು, ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ನಾವು ನಾಳೆ ಎಲ್ಲ MLAಗಳನ್ನ SC/ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಆಮೇಲೆ ಬೇರೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ದರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ 7 ಗಂಟೆಗೆ ಕರೆದಿದ್ದೀವಿ. 7 ಗಂಟೆ ಅಂದರೆ ಮುಗಿಯೋದು 1-2 ಗಂಟೆ ಆದರೂ ಚರ್ಚೆ ಆಗುತ್ತೆ. ಆದಮೇಲೆ ಊಟ ಮಾಡಬೇಕಲ್ಲ, ಎಲ್ಲೋ ಒಂದು ಕಡೆ ಊಟ ಮಾಡಬೇಕು. ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ. ಯಾವ ಬೇರೆ ಸಚಿವರು? SC/ST ಅಲ್ಲದೆ ಬೇರೆಯವ್ರಿಗಿಲ್ಲ. ಅಂದರೆ ಬರಬಾರ್ದು ಅಂತಲ್ಲ, ನಾವು ಎಲ್ಲ ಸ್ವಲ್ಪ ಕೆಲವು ವಿಷಯಗಳನ್ನು ನಾವು ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡಿದ್ದೆವು. ನಾವು ಎಲ್ಲಿ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ರೆಸೊಲ್ಯೂಷನ್ಸ್ ಅಂತ ಒಂದಷ್ಟು 10-15-20 ಪಾಯಿಂಟ್ ಮಾಡಿದ್ದು. ಅವುಗಳನ್ನೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಬೇರೆ ಸಚಿವರು ಬರಬಾರ್ದು ಅಂತೇನಿಲ್ಲ. ಆದರೆ ನಾವೇ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಹಾಕ್ಕೊಳ್ಳಿ ಬಿಡಿ, ಬಿಂಬಿತ ಆಗ್ತದೆ ಅಂತೇಳಿ ನಾವು ಒಗ್ಗಟ್ಟಾಗಿರೋದು ಬೇಡ ಅಂತಲ್ಲ. ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ. ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರು ಹಾಗೆ ನಿಲ್ಲಬೇಕು. ಮುಂದೆ ಚುನಾವಣೆಗಳು ಬರ್ತಾಯಿದೆ, ZP TPS ಚುನಾವಣೆ ಬರ್ತಾಯಿದೆ, ಮತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರಲೇಬೇಕಲ್ಲ ಅವರು. ಅದನ್ನು ನಾವು ಅವ್ರ ಕಷ್ಟ ಸುಖಗಳು ಕೇಳಬೇಕಲ್ಲ. ಅಧಿಕಾರದಲ್ಲಿದ್ದಾಗಲೂ ನಾವು ಕರೆದವ್ರನ್ನ ಮಾತಾಡಿಸ್ದೇ ಇದ್ದರೆ ಮತ್ತು ಯಾವಾಗ ಮಾತಾಡ್ಸೋದು? ಅದಕ್ಕೋಸ್ಕರ ಮಾಡ್ತೀವಿ. ಇಲ್ಲ, ಗೊತ್ತಿಲ್ಲ, ಅದು ನಾಳೆ ಚರ್ಚೆ ಆಗುತ್ತೆ, ತೀರ್ಮಾನ ಮಾಡೋದು. 2001ರಲ್ಲೇ ಇದು ಕಾಣಿಸ್ಕೊಂಡಿದೆ ಮತ್ತು ಇದರಿಂದ ಡೇಂಜರ್ ಇಲ್ಲ ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಆರೋಗ್ಯ ಇಲಾಖೆಯವರು ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಇದೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಮಾಡಿದರೆ ಭಾಳ ಒಳ್ಳೆಯದು. ಎಲ್ಲರೂ ಕೂಡ ನಾವು ಡೇಂಜರೋ ನಾಟ್ ಡೇಂಜರು ಗೊತ್ತಾಗೋದು ಯಾವಾಗ ಅಂದರೆ ಎಫೆಕ್ಟ್ ಆಗಿ ಜನ ತೀರ್ಕೊಳ್ಳೋವಂಥ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಪ್ರಿಕಾಷನ್ಸ್ ತೊಗೊಳ್ಳೋದು ಒಳ್ಳೆಯದು.